ಎಲ್ಲ ಕಡೆ LPG ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಹೋಟೆಲ್ಗಳಂತೂ ನಲಗಿ ಹೋಗಿದ್ದಾವೆ. ಆದರೆ ಇಲ್ಲಿ ಅಂದರೆ ಹಾವೇರಿಯಲ್ಲಿ ಬಯೋಗ್ಯಾಸ್ ಅನ್ನು ಬಳಸಿ ಒಂದು ಕುಟುಂಬ ಮಾದರಿಯಾಗಿದೆ. ಹಾವೇರಿ ನಗರದ ಶ್ರೀನಿವಾಸ್ ಅವರಿಂದ ಬಯೋಗ್ಯಾಸ್ ಅನ್ನು ಬಳಕೆ ಮಾಡಿ ಅವರು ತಿಂಗಳಿಗೆ 60% ಗ್ಯಾಸ್ ಅನ್ನು ಉಳಿಸ್ತಾ ಇದ್ದಾರೆ. 4 ರಿಂದ 5 ವರ್ಷಗಳಿಂದ ಬಯೋಗ್ಯಾಸ್ ಅನ್ನು ಈ ಕುಟುಂಬ ಬಳಸ್ಕೊಳ್ತಾ ಬಂದಿದೆ. ಮನೆಯಲ್ಲೇ ಉತ್ಪತ್ತಿಯಾಗುವಂಥ ಅಂದರೆ ಬಿಸಾಡಲ್ಪಡುವಂಥ ಒಣಕಸ ಅಂತಂದರೆ ಈ ಪ್ಲಾಸ್ಟಿಕ್ ಐಟಮ್ ಅಲ್ಲ, ಒಣಗಿರುವಂಥ ಕಡ್ಡಿ, ಎಲೆ, ಈ ಥರದ ಒಂದು ಕಸ, ಜೊತೆಗೆ ಹಸಿ ಕಸ, ವೇಸ್ಟ್ ತರಕಾರಿಗಳನ್ನು ಹಾಕಿ ಈ ಬಯೋಗ್ಯಾಸ್ ಪ್ಲ್ಯಾಂಟ್ಗೆ ಹಾಕಿದಂತಹ ಸಂದರ್ಭದಲ್ಲಿ ಆಗ ಮೀಥೇನ್ ಗ್ಯಾಸ್ ಅಂದರೆ ಈ ಬಯೋಗ್ಯಾಸ್ ಅಂತ ಏನು ಕರಿತೀವಿ ಆ ಬಯೋಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅದರಲ್ಲಿ 50 ರಿಂದ 70% ಅಷ್ಟು ಮೀಥೇನ್ ಇರುತ್ತೆ, ಒಂದು 15% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲ ಡೈಆಕ್ಸೈಡ್ ಇರುತ್ತೆ. ಇದರ ಮಿಶ್ರಿತ ಒಂದು ಗ್ಯಾಸ್ ಅದು. ಅದನ್ನು ಆರಾಮಾಗಿ ನೀವು ಅಡುಗೆಗೆ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ಬಹುದು. ಯಾವ ಒಂದು ಪರ್ಪೋಸನ್ನು LPG ಸಿಲಿಂಡರ್ ಸರ್ವ್ ಮಾಡುತ್ತೋ ಅದನ್ನು ಯಾವುದಕ್ಕೆ ನಾವು ಬಳಕೆ ಮಾಡ್ತೀವೋ ಅದೇ ಥರದ ಪರ್ಪೋಸ್ಗೆ ನಾವು ಈ ಬಯೋಗ್ಯಾಸನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಸದ್ಯಕ್ಕೆ ಸುಮಾರು 4 ರಿಂದ 5 ವರ್ಷಗಳಿಂದ ತಮ್ಮ ಮನೆಯ ಅಂಗಳದಲ್ಲಿ ಅಂದರೆ ಹಿತ್ತಲಲ್ಲೋ ಎಲ್ಲೋ ಒಂದು ಕಡೆ ಈ ಬಯೋಗ್ಯಾಸ್ ಪ್ಲ್ಯಾಂಟನ್ನು ಅಳವಡಿಸಿ ಸುಮಾರು 4 ರಿಂದ 5 ವರ್ಷಗಳ ಕಾಲ ಈ ಮೀಥೇನ್ ಗ್ಯಾಸ್ ಮುಖಾಂತರನೇ ಬಯೋಗ್ಯಾಸ್ ಮುಖಾಂತರನೇ ಹಾವೇರಿಯ ಈ ಕುಟುಂಬ ಅಡುಗೆ ಮಾಡ್ಕೊಳ್ತಾ ಬಂದಿದೆ.